ನೈಸ್ ಟು ಮೀಟ್ ಯು. ಹಾಯ್, ನಾನು ರೋಹಿಣಿ ಕೃಪಾಕರ್, ವೈಟ್ ಲಿಲ್ಲೀಸ್ ಕಂಪನಿ ಆರ್ಗನೈಸರ್. ನೈಸ್ ಟು ಮೀಟ್ ಯು. ಇದಕ್ಕೂ ಮುಂಚೆ ನಾನು ನಿಮ್ಮನ್ನ ನೋಡಿದ್ದೀನಿ. ಎಲ್ಲಿ, ಯಾವಾಗ? ಜ್ಞಾಪಿಸ್ಕೊಳ್ಳಿ ನೋಡೋಣ. ಸಾರಿ, ನೆನಪಾಗ್ತಿಲ್ಲ. ಹಾ, ನನಗೆ ಗೊತ್ತು, ನೀವು ನಮ್ಮ ಮದ್ವೆಗೆ ಬಂದಿದ್ರಲ್ವಾ? Yes, you are very right. What a memorable ಮದುವೆ. You are very, very intelligent and you are very, very beautiful. Mr. ಶ್ರೀನಿಧಿ, ನೀವು ತುಂಬಾನೇ ಲಕ್ಕಿ. ಐ ಆಮ್ ಸೋ ಹ್ಯಾಪಿ. ಯಾಕೆ ಗೊತ್ತಾ, ನಿಮ್ಮ ಮದುವೆ ಆದ ಸ್ಥಳದಲ್ಲೇ ಸೆಮಿನಾರ್ ಕೂಡ ಆರ್ಗನೈಸ್ ಆಗಿದೆ, ಮತ್ತೆ ನೀವು ಕೂಡ ಇಲ್ಲಿಗೆ ಬರೋ ಹಾಗಾಯ್ತು. ಐ ಆಮ್ ವೆರಿ ಎಕ್ಸೈಟೆಡ್. ನಿಮಗೂ ಹಳೆ ನೆನಪೆಲ್ಲ ಮತ್ತೆ ಬಂದಿರ್ಬೇಕಲ್ವಾ? Don't be shy. Second honeymoon ಅಂತ ತಿಳ್ಕೊಳ್ಳಿ. ಒಂದ್ ಸೆಲ್ಫಿ ತಗೊಳ್ಳೋಣವಾ? ಬನ್ನಿ ಸರ್. You want to come? ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು, ನಿನ್ನೆ ಮೊನ್ನೆಗಳ ಎತ್ತಿಡಲಿ ಅನಿಸುವುದು. ಕೊಡಿ. ಶ್ರೀನಿಧಿ ಸರ್, ಇಫ್ ಯು ಡೋಂಟ್ ಮೈಂಡ್, ಜಾಹ್ನವಿ ಮೇಡಮ್ಗೆ ಈ ಹಾರ ಹಾಕ್ತೀರಾ ಪ್ಲೀಸ್? ವಾಟ್? ನೋ ಸರ್, ಇಲ್ಲ ಅನ್ನೋ ಹಾಗೆ ಇಲ್ಲ. ಪ್ಲೀಸ್ ಸರ್, ಪ್ಲೀಸ್ ನಮಗೋಸ್ಕರ ತಗೊಳ್ಳಿ ಸರ್. ನೋ ಪ್ಲೀಸ್ ಸರ್, ಪ್ಲೀಸ್ ಸರ್. ಹಾಕಿ ಸರ್ ಪ್ಲೀಸ್ ಸರ್. ಹಾಕಿ ಸರ್ ಪ್ಲೀಸ್ ಸರ್. ಮೇಡಮ್ ನೀವು ಥ್ಯಾಂಕ್ ಯು. ವೆಲ್ಕಮ್ ಸರ್. ಏನಿನ್ನೂ ಇಲ್ಲೇ ಇದ್ದೀರಾ? ಅದೇ ಮೇಡಮ್. ಓಹ್, ಟಿಪ್ಸಾ? ಮಿಸ್ಟರ್ ಶ್ರೀನಿಧಿ, ಅವ್ರಿಗೆ ಟಿಪ್ಸ್ ಕೊಟ್ಟು ಕಳಿಸಿ. ಏನು ಹಾಗೆ ಮುಖ ನೋಡ್ತಿದ್ದೀರಾ? ನಿಮ್ಮ ಲಗೇಜೇ ಅವ್ರು ತೊಗೊಂಡು ಬಂದಿದ್ದು. ಟಿಪ್ಸ್ ಕೊಟ್ಟು ಕಳಿಸಿ. ಪೇಂಟಿಂಗು ತುಂಬ ಚೆನ್ನಾಗಿದೆ ಅಲ್ವಾ ಡಿಯರ್ ಶ್ರೀ? ಹಲೋ, ಹೇಳಿ ಅತ್ಯಮ್ಮ. ಏನು ಮೈಸೂರು ಹತ್ರ ಇರೋ ಹೋಟ್ಲ KRS ರೋಡಲ್ಲಿ ಇದೆಯಂತ? ಯಾವ ಆರ್ಗನೈಸೇಷನು? ವೈಟ್ ಲಿಲ್ಲೀಸ್. ಓಕೆ. ಆಮೇಲೆ ಆ ಮುಂಡೆ ಮಗ ನಿಮ್ಮ ಅಣ್ಣ ಅಂದ್ಕೊಂಡು ಎಡೆಬಿಡಿಂಗಿ ಸಿಕ್ಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳಿ. ಲೋಫರ್ ತಂದು ಅವಶ್ಯಕತೆ ಇದ್ದಾಗ ಜೊತೆಲಿರಲ್ಲ, ಬೇಡದಿದ್ದಾಗ ಕಾಲ್ ತಡುತ್ತಾ ಇರ್ತಾನೆ. ಓಕೆ. ವೈಟ್ ಲಿಲ್ಲೀಸ್. ತಿಂದು ಹಂದಿಗಳ ತರ ಕೂತ್ಕೊಂಡ್ಬಿಡಿ. ಎಲ್ಲ ನಾನೇ ಮಾಡ್ತೀನಿ. ಏಯ್, ಮೈಸೂರು ಕಡೆ ಓಡಿಸೋ. ವಾವ್, ಈ ರೂಮ್ ಎಷ್ಟು ಚೆನ್ನಾಗಿದೆ. ಕೋಝಿ ಆಗಿದೆ. ಇಬ್ರು ಹಾರ್ಟ್ ಅಂಟ್ಕೊಂಡಿರೋ ಹಾಗೆ. ಒಬ್ಬನೇ ಅಲ್ಲಿಯಾ ಕೂತ್ಕೊಂಡಿದ್ಯಾ ಶ್ರೀ? ಇಲ್ಲಿಗೆ ಬಾ. ಪ್ಲೀಸ್, ನಿಮ್ಮ ಪಾಡಿಗೆ ನೀವು ರೆಸ್ಟ್ ಮಾಡಿ. ನೀನು ನನ್ನ ಹತ್ರ ಇಲ್ಲ ಅಂದರೆ ರೆಸ್ಟ್ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಹೋಗಲಿ ಬಿಡು,
ನೀನು ಬರ್ದೇ ಇದ್ರೇನು, ನಾನೇ ನಿನ್ನ ಹತ್ರ ಬರ್ತೀನಿ. ಆ ಸೀತಾ ಮತ್ತೆ ಅವ್ರು ರಾಮಂಗೋಸ್ಕರ 14 ವರ್ಷ ವನವಾಸಕ್ಕೆ ಹೋದ್ರಂತೆ. ನಾನು ನಿನಗೋಸ್ಕರ ಆ ಸಾಫ್ಟ್ ಬೆಡ್ ಬಿಟ್ಟು ನಿನ್ನ ಹತ್ರನೂ ಬರೋಕ್ಕಾಗಲ್ವಾ? ಮೇಡಮ್ ಪ್ಲೀಸ್ ಮೇಡಮ್, ಹೀಗೆಲ್ಲ ಮಾಡಬೇಡಿ. ಯಾಕೆ ಮಾಡಬಾರ್ದು? ನನಗೆ ಡಿಸ್ಟರ್ಬ್ ಆಗುತ್ತಾ? ನಿನ್ನ ಮನಸ್ಸು ನನಗೋಸ್ಕರ ಡಿಸ್ಟರ್ಬ್ ಆಗಲಿ ಅಂತಲೇ ನಾನು ಹೀಗೆ ಮಾಡ್ತಿರೋದು. ಅದು ನಿಮ್ಮ ಕನಸು ಅಷ್ಟೇ. ನನ್ನ ಕನಸು ನನಸಾಗಲಿ ಅಂತಲೇ ನಿನ್ನ ಹಿಂದೆ ಬಂದಿರೋದು. ಬೆಂಗಳೂರಿಂದ ಮೈಸೂರಿಗೆ ಬರುವಾಗ ನಾನು ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ ಕಂಪ್ನಿ MD, ನೀನು ನನ್ನ ಅಸಿಸ್ಟೆಂಟ್. ಆದರೆ ವಾಪಸ್ ಹೋಗುವಾಗ ನಾವಿಬ್ಬರು ಮಿಸ್ಟರ್ ಆ್ಯಂಡ್ ಮಿಸಸ್ ಶ್ರೀನಿಧಿ ಅಷ್ಟೇ. ಐ ಲವ್ ಯು ಶ್ರೀ. ಮಿರ 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 ಮಿಂಚುತ್ತಾಳೆ ಮೀರ, ಮಿಂಚುಗಳೇ ಕಣ್ಣ ಪೂರ. ಪ್ರೀತಿ ಮಾಡುವಂತ ಆಸೆ ಬಂತು ಈಗ, ಸ್ವರ್ಗ ಈಗ ಬೆರಳ ದೂರ. ಆಕಾಶವೆಲ್ಲ ನೂರಾರು ಬಣ್ಣ ತಂದ ಖುಷಿ ತಂಗಾಳಿಗೆ. Come in. That's right. Pump it up. Sir, juice, sir. ಎಕ್ಸ್ಕ್ಯೂಸ್ ಮೀ, ನಿಮ್ಮ ಹೋಟ್ಲಲ್ಲಿ ಗ್ಲಾಸ್ ಕೊಡ್ತಾ ಏನಾದರೂ ಇದೆಯಾ? ಈ ರೂಮಲ್ಲಿ ಇಬ್ರು ಇದ್ದೀವಿ ಅಂತ ಗೊತ್ತಲ್ವಾ? ಮತ್ತೆ ಯಾಕೆ ಒಂದೇ ಗ್ಲಾಸಲ್ಲಿ ಜ್ಯೂಸ್ ತೊಗೊಂಡು ಬಂದಿದ್ದೀರಾ? ಸರ್, ನೀವಿಬ್ರು ಕಪಲ್ಸ್ ಅಲ್ವಾ, ಅದಕ್ಕೆ ಒಂದೇ ಗ್ಲಾಸ್ ತಂದಿರೋದು. ಬೇಕು ಅಂದರೆ ಇನ್ನೊಂದು ಗ್ಲಾಸ್ ತರ್ತೀನಿ. ಹೋಗಿ ಇನ್ನೊಂದು ಗ್ಲಾಸ್ ತಗೊಂಡು ಬನ್ನಿ. ಬೇಕಾಗಿಲ್ಲ, ನನಗೀಗ ಜ್ಯೂಸ್ ಕುಡಿಯೋ ಮೂಡಿಲ್ಲ. ಇವರೊಬ್ಬರೇ ಕುಡಿತಾರೆ, ಅಲ್ಲಿಟ್ಟು ಹೋಗಿ. ವಾಟ್ ಇಸ್ ದಿಸ್? ಏನು? ನೀವು ಜ್ಯೂಸ್ ಕುಡಿತಿರೋದು? ಹೌದು, ಕುಡಿತಿದ್ದೀನಿ. ಏನೀಗ? ಮತ್ತೆ ಸಪ್ಲೈಯರ್ ಮುಂದೆ ನಿನಗೆ ಅಲ್ಲ, ನಿಮಗೆ ಜ್ಯೂಸ್ ಕುಡಿಯೋ ಮೂಡಿಲ್ಲ ಅಂತ ಹೇಳಿದ್ರಿ. ಹೌದು, ಆಗಿರ್ಲಿಲ್ಲ. ನೀನು ಜ್ಯೂಸ್ ಕುಡಿಯೋದು ನೋಡಿ ನನಗೂ ಮೂಡ್ ಬಂತು. ಯಾಕ್ರಿ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತೀರಾ? ಹೇಗೆ? ಒಂದ್ಸಲ ಬಾಸ್ ಆಟಿಟ್ಯೂಡ್ ತೋರಿಸ್ತೀರಾ, ಇನ್ನೊಂದ್ಸಲ ಮಿತಿ ಮೀರಿ ಸಲಿಗೆ ತೋರಿಸ್ತೀರಾ. ನೀನು ಹಾಗೆ ತಾನೇ ಮಾಡೋದು. ಒಂದ್ಸಲ ತುಂಬ ಕೇರಿಂಗ್ ಗಂಡನ್ ಥರ, ಇನ್ನೊಂದ್ಸಲ ಯಾವುದೋ ಗೊತ್ತಿಲ್ಲದೆ ಇರೋ ಹುಡುಗಿ ಜೊತೆ ಇರೋ ಥರ ಬಿಹೇವ್ ಮಾಡ್ತೀಯ. ನೀನು ಹೇಗೋ ನಾನು ಹಾಗೆ ಅಲ್ವಾ? ಸರಿ, ಈಗ ಅದೆಲ್ಲ ಯಾಕೆ? ಜ್ಯೂಸ್ ಕುಡಿ. ನನಗೆ ಜ್ಯೂಸ್ ಬೇಡ ರೀ. ಯಾಕೆ? ಒಂದೇ ಗ್ಲಾಸಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಭಯನಾ? ನನಗೆ ಯಾವ ಭಯನೂ ಇಲ್ಲ. ಒಂದೇ ಗ್ಲಾಸಲ್ಲಿ ಜ್ಯೂಸ್ ಕುಡಿದ್ರೆ ನಿನ್ನ ಮನಸ್ಸು ನನ್ನ ವಿಷಯದಲ್ಲಿ ವೀಕ್ ಆಗುತ್ತೆ ಅಂತ ಭಯನಾ? ಸಾಧ್ಯನೇ ಇಲ್ಲ. ಹಾಗಾದ್ರೆ ನನ್ನ ಜೊತೆಗೆ ಒಟ್ಟಿಗೆ ಜ್ಯೂಸ್ ಕುಡಿ. ನಿನಗಿನ್ನೂ ಭಯ ಆದರೆ ಫಸ್ಟ್ ಅರ್ಧ ಗ್ಲಾಸ್ ನೀನು ಕುಡಿ, ನಾನು ಆಮೇಲೆ ಕುಡಿತೀನಿ. ಹಾಗೆ ನೋಡೋಕೆ ಹೋದರೆ ಈ ಬೈಟು ಹಾಲಿನ ಸೀನು ನಮ್ಮ ಫಸ್ಟ್ ನೈಟಲ್ಲೇ ಆಗಬೇಕಿತ್ತು. ಮನೇಲಿ ಅಷ್ಟೊಂದು ಟೆನ್ಷನ್ ಇತ್ತು, ಅದಕ್ಕೆ ಆಗಲಿಲ್ಲ. ಹೇಗೂ ನಾವು ಮದುವೆ ಆಗಿದ್ದ ಜಾಗದಲ್ಲೇ ಇದ್ದೀವಿ. ಇದೇ ರೂಮಲ್ಲಿ ನಾನು ರೆಡಿ ಆಗಿದ್ದು. ಈಗಲೂ ಒಂದು ಅರ್ಧ ಗಂಟೆ ಟೈಮ್ ಕೊಡು. ಅದೇ ಥರ ರೇಷ್ಮೆ ಸೀರೆ ಉಟ್ಕೊಂಡು, ಕೈಯಲ್ಲಿ ಬಾದಾಮಿ ಹಾಲಿಟ್ಕೊಂಡು ರೂಮಿಗೆ ಬರ್ತೀನಿ. ನೀನು ನನಗೋಸ್ಕರ ಕಾಯ್ತಾ ಇರ್ತೀಯ. ಹೀಗೆ ನನ್ನ ಕೈ ಹಿಡ್ಕೊಂಡು
ನನಗೆ ಮಂಚದ ಮೇಲೆ ಕೂರಿಸ್ತೀಯಾ? ನನ್ನ ಮುಂಗುರುಳನ್ನು ನೀನೇ ಸರಿಸ್ತೀಯಾ? ನಾನು ಹಾಲಿನ ಗ್ಲಾಸನ್ನು ಹೀಗೆ ನಿನ್ನ ಮುಂದೆ ತರ್ತೀನಿ. ನೀನು ನನ್ನನ್ನೇ ನೋಡ್ತಾ ಅರ್ಧ ಗ್ಲಾಸ್ ಕುಡಿತೀಯ. ಉಳ್ದಿದ್ದ ಅರ್ಧ ಗ್ಲಾಸನ್ನ ನಿನ್ನ ಕೈಯಾರೆ ನನಗೆ ಕೊಡಿಸ್ತೀಯ. ನನಗೇನೋ ಈ ಐಡಿಯಾ ಓಕೆ, ನಿನಗೂ ಓಕೆನಾ? ಮೌನಂ ಸಮ್ಮತಿ ಲಕ್ಷಣಂ ಅಂತಾರೆ. ನಾನೀಗ ಫ್ರೆಶ್ ಆಗಿ ಬರ್ತೀನಿ. ನಂಗೇನಾದರೂ ಭಯ ಆದರೆ ನಿನ್ನ ಕರಿತೀನಿ, ಓಕೆನಾ? ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಲೋ ಚಿಕ್ಕಮ್ಮ. ನೀನೇ ಹೇಳಬೇಕು ಕಂದ, ಪಾಪದ ಮಕ್ಕಳು ನೀವು. ನಿಮ್ಮಂತ ಒಳ್ಳೆ ಮಕ್ಕಳನ್ನ ಯಾರೋ ಕೇಡಿಗಳು ಕಿಡ್ನಾಪ್ ಮಾಡಿದ್ರಂತೆ. ಎಂತ ಪಾಪಿಗಳಿರ್ಬೇಕು ಅವರು. 4 ಬಾರಿಸ್ಬೇಕಿತ್ತು ಅವ್ರಿಗೆ. ಹ್ಞೂ ಚಿಕ್ಕಮ್ಮ, ಶ್ರೀ ಅವ್ರಿಗೆ 4 ಬಾರಿಸಿದಕ್ಕೆ ನಾವು ಬಚಾವಾಗಿ ಬರಕ್ ಸಾಧ್ಯ ಆಗಿದ್ದು. ಹೌದಾ? ನಮ್ ಶ್ರೀ ಫೈಟ್ ಮಾಡದ್ನಾ? ಹ್ಞೂ ಚಿಕ್ಕಮ್ಮ, ಕರಾಟೆ ಕಿಂಗ್ ಶಂಕರ್ನಾಗ್ ಟೈಗರ್ ಪ್ರಭಾಕರ್ ತರ ಫೈಟ್ ಮಾಡಿದ್ರು. ಅಯ್ಯೋ, ಅಲ್ಲಿ ನಾನು ಇರ್ಬೇಕಾಗಿತ್ತು. ನಮ್ ಶ್ರೀನ ಕರಾಟೆ ಕುಂಫು ಕ್ಲಾಸ್ ಕಲ್ಸಿದಕ್ಕೂ ಸಾರ್ಥಕ ಆಯ್ತು ಬಿಡು. ಹೌದು, ಈಗ ಎಲ್ಲಿದ್ದೀರಾ? ವೈಟ್ ಲಿಲೀಸ್ ಕಂಪ್ನಿ ಅವ್ರು ಆರ್ಗನೈಸ್ ಮಾಡಿದಾರಲ್ಲ, ಅದೇ ರೂಮಲ್ಲಿ ಇದ್ದೀವಿ. ಜಾನ್ವಿ, ಅಕ್ಕಪಕ್ಕದವ್ರನ್ನ ಸರಿಯಾಗಿ ವಿಚಾರಿಸ್ಕೋ. ಇವರು ಯಾವ್ದಾದ್ರು ಕಳ್ಳರು ಗುಂಪಿಗೆ ಸೇರಿದ್ರೆ? ಇಲ್ಲ ಚಿಕ್ಕಮ್ಮ, ಎಲ್ಲ ಚೆಕ್ ಮಾಡೇ ಬಂದಿದ್ದೀವಿ. ಹಾಗಾದ್ರೆ ಪರವಾಗಿಲ್ಲ. ಆದ್ರೂ ನಂಗೆ ತುಂಬಾ ಬೇಜಾರಾಗೋಯ್ತು ಕಣೆ. ಯಾಕೆ ಚಿಕ್ಕಮ್ಮ? ನಾವ್ ಅಷ್ಟು ಸುಲಭವಾಗಿ ಆ ರೌಡಿಗಳಿಂದ ತಪ್ಪಿಸ್ಕೊಂಡ್ ಬಂದ್ವಲ್ಲ, ಅದಕ್ಕ? ಅದಕ್ಕಲ್ಲ ಕಂದ, ನೀವು ರೊಮ್ಯಾಂಟಿಕ್ ಆಗಿ ಸಮಯ ಕಳೆಯೋ ಟೈಮಲ್ಲಿ ಕೇಡಿಗಳ ಕೈಲಿ ಸಿಕ್ಕಾಕೊಂಡು ತಾಪತ್ರಯ ಪಟ್ರಲ್ಲ ಅಂತ. ರೌಡಿಗಳು ಬುಕ್ ಮಾಡಿದ ರೂಮಲ್ಲಿ ಇದ್ರು ನನ್ನ ಕೆಲ್ಸಕ್ಕೆ ಏನೂ ತೊಂದರೆ ಆಗ್ಲಿಲ್ಲ ಚಿಕ್ಕಮ್ಮ. ಅಯ್ಯೋ ಹೌದೇನೆ? ಅಂಥದ್ದೇನೇ ನಡೀತು? ಶ್ರೀ, ಬಲೆ 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 ಅಲ್ವಿ, ಕಷ್ಟದ ಸನ್ನಿವೇಶದಲ್ಲೂ ಸುಖ ಕಂಡ್ಕೊಂಡಿದ್ಯಲ್ಲ, ನಿನ್ನ ಮೆಚ್ಚಬೇಕಾದ್ದೆ. ಹೌದು, ಎಲ್ಲಿ ಆ ದುರ್ವಾಸ್ ಮುನಿ? ಈಗ ನಾನು ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳ್ತಿದ್ದಾಗೆ ಹೆದರ್ಕೊಂಡು ಓಡೋಗ್ಬಿಟ್ಟ. ಏ ನೋಡಮ್ಮ, ನನ್ನ ಮಗ ಹೆದರ್ಪುಕ್ಲ ಅನ್ನೋ ಥರ ಎಲ್ಲ ಮಾತಾಡ್ಬೇಡ. ಹಾ, ಮತ್ತಿನ್ನೇನು ಹೇಳಿ, ಆ ರೌಡಿಗಳು ಕರ್ಕೊಂಡು ಹೋಗಿದ್ರಲ್ಲ, ಆ ರೂಮಲ್ಲೇ ನನ್ನ ಎಲ್ಲ ಲಗೇಜು ಬಿಟ್ಟು ಬಂದಿದ್ದೀನಿ. ಈಗ ಬೇಕು ಅಂತ ಹೇಳಿದ್ರು ನನ್ನ ಹತ್ರ ಒಂದು ಬಟ್ಟೆನೂ ಇಲ್ಲ ಚೇಂಜ್ ಮಾಡಕ್ಕೆ. ಇಷ್ಟು ಹೇಳಿದ್ಮೇಲೂ ನಾನು ಫ್ರೆಶ್ ಆಗ್ತೀನಿ ಅಂತ ಹೇಳಿದ್ದೆ, ಓಡೇ ಹೋಗ್ಬಿಟ್ಟ ಶ್ರೀ. ಮೋಸ್ಟ್ಲಿ ಹಳೆ ಹೋಟೆಲಲ್ಲಿ ಆದ ಶವರ್ ಬಾತ್ ಸೀನು ಇಲ್ಲೂ ರಿಪೀಟ್ ಆಗ್ಬೋದು ಅಂತ ಹೆದರ್ಕೊಂಡು ಓಡೋಗಿದ್ದಾನೆ ನನ್ನ ಮಗ. ಪಾಪ ಕಣೆ ನಮ್ ಶ್ರೀ. ಎಲ್ರು ಗಂಡಂದ್ರ ಕಾಟ ತಡಿಲಾರ್ದೆ ಹೆಂಡತಿರ್ ತಪ್ಪಿಸ್ಕೊಂಡು ಹೋಗ್ತಾರೆ. ನಿನ್ನಂತ ಸಿಂಹಿಣಿ ಕೈ ಸಿಕ್ಕಾಕೊಂಡು ನನ್ನ ಮಗ ತಪ್ಪಿಸ್ಕೊಂಡು ಓಡ್ ಹೋಗ್ತಿದ್ದಾನೆ. ಎಷ್ಟೊತ್ತಂತ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ? ರಾತ್ರಿ ಮಲ್ಗಕ್ಕೆ ಇದೇ ರೂಮಿಗೆ ಬರ್ಬೇಕಲ್ಲ? ಥೂ ನಿನ್ನ, ನೀನ್ ಅತ್ತೆ ಕಣೆ ನಾನು. ಸ್ವಲ್ಪನೂ ನಾಚಿಕೆ ಇಲ್ಲ ಇದೆಲ್ಲ ನನ್ನ ಹತ್ರ ಹೇಳ್ತಿದ್ಯಲ್ಲ. ನಿಮ್ಮನ್ನ ನನ್ನ ಅತ್ತೆ ಅಂದವ್ರು ಯಾರು?
ನೀವ್ ನನ್ನ ಅತ್ತೆ ಆಗಕ್ ಸಾಧ್ಯನೇ ಇಲ್ಲ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನಾನ್ ಶ್ರೀನ ಹೆತ್ತಿಲ್ಲ, ಅದಕ್ಕೆ ಅತ್ತೆ ಆಗಕ್ ಸಾಧ್ಯ ಇಲ್ಲ ಅಂತನಾ? ಸಾರಿ, ನಾ ಆ ಅರ್ಥದಲ್ಲಿ ಹೇಳಲಿಲ್ಲ. ನೀವ್ ನನಗ್ ಸಂಬಂಧದಲ್ಲಿ ಅತ್ತೆ ಆದ್ರೂ ಮನ್ಸಿಂದ ಅಮ್ಮ ಅಲ್ವಾ? ಆಗ ನಿನ್ ಮಾತಿನ ಅರ್ಥ. ಸರಿ, ನೀನು ಆ ದಾಂಡಿಗರಿಂದ ತಪ್ಪಿಸ್ಕೊಳಕ್ಕೆ ತುಂಬಾ ಸುಸ್ತಪಟ್ಟಿರ್ತೀಯ. ರೆಸ್ಟ್ ತಗೋ, ಏನಾದ್ರೂ ಹೊಟ್ಟೆಗೆ ಹಾಕೋ. ಬೆಳಗ್ಗೆ ಸೆಮಿನಾರ್ಗೆ ಹೋಗ್ಬೇಕಲ್ಲ. ನಾನ್ ಮೈಸೂರಿಗೆ ಬಂದಿರೋ ನಿಜವಾದ ಉದ್ದೇಶ ಏನ್ ಹೇಳಿ? ಶ್ರೀ ಮನ್ಸನ್ ಗೆಲ್ಲೋಕೆ. ನಾನೀಗ ಸುಸ್ತಾಗಿದೆ ಅಂತ ರೆಸ್ಟ್ ತಗೊಂಡ್ಬಿಟ್ರೆ ನನ್ನ ಉದ್ದೇಶ ನೆರವೇರುತ್ತಾ? ಶ್ರೀ ಜೊತೆ ಇರೋ ಪ್ರತಿ ಒಂದು ಕ್ಷಣನೂ ನನಗೆ ತುಂಬಾ ಇಂಪಾರ್ಟೆಂಟ್. ನೀವ್ ಅದನ್ನೇ ತಾನೇ ಹೇಳಿ ಕಳ್ಸಿರೋದು. ಹೌದಾ? ನಾನ್ ಯಾವಾಗ್ಲೇ ಹಾಗೆ ಹೇಳ್ದೆ? ಹ್ಞೂ ಚಿಕ್ಕಮ್ಮ, ನೀವೇ ಹೇಳಿ ಕಳ್ಸಿರೋದು. ನೀವೋ ನಿಮ್ಮ ಅರ್ವೋ. ಶ್ರೀ ನನ್ ಗಂಡನೇ, ಆದ್ರೂ ಅವ್ನ ಮೈ ಮೇಲೆ ಬಿದ್ದು ಮಾತಾಡೋದು, ಅವನಿಗೆ ಇಷ್ಟ ಇಲ್ಲ ಅಂದ್ರೂ ಪಕ್ಕದಲ್ಲಿ ಹೋಗಿ ಕುತ್ಕೊಳ್ಳೋದು, ರೊಮ್ಯಾಂಟಿಕ್ ಆಗಿ ಮಾತಾಡೋದು ಕಷ್ಟ ಆಗ್ತಿದೆ ಚಿಕ್ಕಮ್ಮ. ಫೈನಲಿ ನನಗೆ ಶ್ರೀ ಬೇಕು. ಅದಕ್ಕೆ ನನಗೆಲ್ಲ ಸಂಕೋಚನೂ ಗಂಟು ಮೂಟೆ ಕಟ್ಟಿ ಮೂಲೆಗಿಟ್ಟಿದ್ದೀನಿ. ಹ್ಞೂ ಚಿಕ್ಕಮ್ಮ, ನಿಮ್ಮ ಮಗ ನಾನು ಮದುವೆ ಆಗಿದ್ದ ಜಾನು ಇವಳೇನಾ ಅಂತ ಆಶ್ಚರ್ಯ ಪಡಬೇಕು. ಅಷ್ಟು ಸಲಿಗೆ ತೋರಿಸ್ತಿದ್ದೀನಿ, ಗೋಳ್ ಹೊಯ್ಕೋತಿದ್ದೀನಿ. ಜಾಣೆ ಕಣೆ ನೀನು. ಈಗ ಮುಂದಿನ ಪ್ರೋಗ್ರಾಮ್ ಏನ್ ಹಾಕೊಂಡಿದ್ಯಾ? ಚಿಕ್ಕಮ್ಮ, ಶ್ರೀ ಬಂತ, ಆಮೇಲೆ ಮಾಡ್ತೀನಿ. ಓಕೆ ಸರಿ, ಬಾಯ್. ಹೇಳಿ ಮಿಸ್ಟರ್ ಶ್ರೀ. ಏನಿಲ್ಲ, ಅತ್ತೆ ಗುಡ್ ನ್ಯೂಸ್. ಏನು? ಈಗಾಗ್ಲೇ ಶ್ರೀ ಜಾನ್ವಿ ನೀವ್ ಸೆಮಿನಾರ್ ಕಳ್ಸಿದ್ರಲ್ಲ, ಆ ಸಂಬಂಧಪಟ್ಟ ಹೋಟ್ಲಲ್ಲೇ ಇದ್ದಾರೆ. ನನ್ಗೆ ಅದೆಲ್ಲ ಆಗ್ಲೇ ಗೊತ್ತಾಯ್ತು. ನೀವ್ ಮತ್ತೆ ನಂಗೆ ಹೇಳೇ ಇಲ್ಲ. ನಾನು ಹೇಳಿದ್ರು ನೀನ್ ಜಾನ್ವಿ ಹತ್ರ ಕೇಳಿ ತಿಳ್ಕೊತಿ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಏನ್ ಗೊತ್ತಾತೆ? ಜಾನ್ವಿ ಶ್ರೀ ತನ್ ಕಡೆ ಸೆಳ್ಕೊಳ್ಳೋದಕ್ಕೆ ಮತ್ತೆ ಅವನು ಮುಂಚಿನ ತರ ಅವಳ ಮೇಲೆ ಪ್ರೀತಿ ತೋರ್ಸೋದಕ್ಕೆ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ. ಅವಳ ಮಾತ್ ಕೇಳ್ತಿದ್ರೆ ಖಂಡಿತವಾಗ್ಲೂ ಶ್ರೀ ನಮ್ಮನೆಗ್ ವಾಪಸ್ ಬರೋ ದಿನ ದೂರ ಇಲ್ಲ ಅಂತ ಅನ್ನಿಸ್ತಿದೆ. ನನಗೇನೋ ಜಾನ್ವಿ ಮೈಸೂರಿಂದ ಸೀದಾ ಶ್ರೀನ ನಮ್ಮ ಮನೆಗೆ ಕರ್ಕೊಂಡ್ ಬರ್ತಾಳೆ ಅಂತ ಅನಿಸ್ತಾ ಇದೆ. ನೋಡ್ತೀರಿ, ಖಂಡಿತ ಅವಳು ಶ್ರೀನ ಕರ್ಕೊಂಡ್ ಬಂದೇ ಬರ್ತಾಳೆ. ನಾನಿದ್ದೀನಲ್ಲ, ಯಾತಕ್ಕೆ? ಜಾನ್ವಿ ಶ್ರೀನ್ ಇದನ್ನ ಬೇರೆ ಮಾಡೋದಕ್ಕೆ. ಬರೀ ಊಟ ಮಾಡಕ್ ಬಿಟ್ಟಿದ್ದಕ್ಕೆ ಬಾಯಿ ಮಾತಿನ ಬಡವರ ಬೇಡ. ಬೇಬಿಗೆ ಫೋನ್ ಮಾಡಿದ ವಿಷಯ ಹೇಳು. ಬೇಬಿ ಹತ್ರ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಶ್ರೀನಿಧಿ ಜಾನ್ವಿ ಉಳ್ಕೊಳ್ಳೋ ಹೋಟ್ಲಲ್ಲಿ ಯಾವ ಚೇಂಜಸ್ಸು ಇಲ್ಲ. ಮೊದಲೇ ಡಿಸೈಡ್ ಆದಾಗೆ ಸೆಮಿನಾರ್ ಇರೋದು KRS ನಲ್ಲಿ, ಉರ್ಫ್ ಕೃಷ್ಣರಾಜ ಸಾಗರದಲ್ಲಿ. ಅದ್ರ ಪಕ್ಕದಲ್ಲೇ ಹೋಟ್ಲ್ ಇದೆಯಂತೆ. ಹೋಟ್ಲ್ ಹೆಸರು ಏನೋ ಹೇಳದ್ಲಪ್ಪ. ರೇ ಚನ್ಕೇಶ್ವ, ತಲೆ ಕೆರ್ಕೊಂಡು ಸಾಕು. KRS ಹತ್ರ ಹೋಗಿ ಸೆಮಿನಾರ್ ಇರೋ ಜಾಗನ ಪತ್ತೆ ಮಾಡಿದ್ರೆ ಅವರನ್ನು ಮತ್ತು ಅವರಿರೋ ಹೋಟ್ಲನ್ನ ಪತ್ತೆ ಮಾಡೋದು ಅಷ್ಟು ಕಷ್ಟದ ಕೆಲಸ ಅಲ್ಲ. ಆಗ್ಬೋದು ಸರ್, ಬನ್ನಿ. ಸರಿ, ಹಾಗಾದ್ರೆ ಬಾ. ಶ್ರೀ, ಈಗ ಯಾರು ಫೋನ್ ಮಾಡಿದ್ರು ಗೊತ್ತಾ? ವೈಟ್ ಲಿಲೀಸ್ ಕಂಪ್ನಿ ಆರ್ಗನೈಸರ್ಸ್. ಕೆಳಗೆ ರಿಸೆಪ್ಷನ್ ಹತ್ರ ಹೋಗ್ಬೇಕಂತೆ. ಬಾ ಶ್ರೀ. ಯಾಕಂತ? ಯಾಕೆ ಅಂತ ನಾನು ಕೇಳಲಿಲ್ಲ. ಏನಾದ್ರೂ ಫಾರ್ಮಾಲಿಟೀಸ್ ಇರಬೇಕು. ಬಾ ಹೋಗೋಣ. ಸಾರಿ, ಅಫಿಷಿಯಲ್ ಆಗಿ ಈ ಕಂಪ್ನಿ MD ನೀವು. ಸೊ ನೀವೊಬ್ಬರು ಹೋದ್ರೆ ಸಾಕು. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಶ್ರೀ, ಬಾ ಪ್ಲೀಸ್, ಹೋಗೋಣ. ಸಾರಿ, ಬೇಕಾದ್ರೆ ಈ ವಿಷಯನ ನಿಮ್ಮ ಪ್ರೊಪ್ರೈಟರ್ ಮೇಡಮ್ಗೆ ಕಂಪ್ಲೇಂಟ್ ಮಾಡ್ಬೋದು. ಓಕೆ? ನಿನ್ ಹೆಂಡತಿ ಅಷ್ಟು ಚೀಪ್ ಅಲ್ಲ ಅನ್ಸುತ್ತೆ. ಬಾ ಹೋಗೋಣ. ಮೇಡಮ್, ನಾನು ಹೇಳ್ತಿದ್ದೀನಲ್ವಾ, ನನಗೆ ಎಷ್ಟೊಂದು ಬಲವಂತ ಮಾಡಿಬಿಡಿ ದಯವಿಟ್ಟು. ನೀವು ಹೋಗಿ ಬನ್ನಿ. ನಂಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಒಬ್ಳೆ ಹೋದ್ರೆ ಏನಾದ್ರೂ ತೊಂದರೆ ಆಗ್ಬಿಟ್ರೆ? ಆ ಥರ ಏನೂ ಆಗಲ್ಲ. ಇಲ್ಲಿನ ಸೆಕ್ಯೂರಿಟಿ ತುಂಬಾ ಚೆನ್ನಾಗಿದೆ. ನೀನಿರುವಾಗ ನನಗೆ ಸೆಕ್ಯೂರಿಟಿ ಬಗ್ಗೆ ಯಾಕೆ ಚಿಂತೆ ಶ್ರೀ? ನೀನ್ ಇರುವಾಗ್ಲೇ ಆ ರೌಡಿಗಳು ನನ್ನನ್ನು ಎತ್ತಾಕೊಂಡು ಹೋಗಿದ್ರು. ನಾನು ಒಬ್ಳೆ ಹೋದ್ರೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಅಷ್ಟೇ. ಶ್ರೀ, ಆಯ್ತು, ಆ ರೌಡಿಗಳು ಬಂದು ನನಗೆ ಎತ್ತಾಕೊಂಡು ಹೋಗೋದಿದ್ರೆ ಹೋಗ್ಲಿ. ಸ್ವಲ್ಪ ಹೊತ್ತಾದ್ಮೇಲೆ ನ್ಯೂಸ್ ಚಾನೆಲ್ ಆನ್ ಮಾಡು. ಅದ್ರಲ್ಲಿ ನ್ಯೂಸ್ ಬರುತ್ತೆ, ಒಂಟಿ ಮಹಿಳೆಯ ಸಾವು, ಹೆಸರು ಜಾನ್ವಿ ಅಂತ. ನೋಡ್ ಮಜಾ ಮಾಡು.
ಎಕ್ಸ್ಕ್ಯೂಸ್ ಮೀ, ಜಾನ್ವಿ ಮೇಡಮ್ ನೋಡಿದ್ರಾ? ನೋಡ್ಲಿಲ್ಲ. ಜಾನ್ವಿ ಮೇಡಮ್ ನೋಡಿದ್ರಾ? ಮೇಡಮ್ಮ? ಐ ಮೀನ್ ಮಿಸ್ಸಸ್ ಜಾನ್ವಿ. ಯಾಕೆ ರೂಮ್ನಲ್ಲಿ ಇರಲಿಲ್ವಾ? ಇಲ್ಲೇ ಆಚೆ ಸುತ್ತಾಡ್ಕೊಂಡು ಬರೋಣ ಅಂತ ಕರೆದ್ರು. ನಾನು ಬರೋ ಅಷ್ಟರಲ್ಲಿ ಅವ್ರು ಕಾಣ್ತಿಲ್ಲ. ಓ, ಅವ್ರು ಮೋಸ್ಟ್ಲಿ ಅಲ್ಲೆಲ್ಲಾರು ಇರ್ಬೋದು, ನೋಡ್ತೀರಾ? ಓಕೆ, ಥ್ಯಾಂಕ್ ಯು. ಜಾನು 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 ಮೇಡಮ್ ಮೇಡಮ್ ಮೇಡಮ್